ಕಡಲೆಬೇಳೆ ವಡೆ ಮಾಡಲು ಫಸ್ಟು ಒಂದು 5 ತಾಸಾದರೂ ನೆನೆಸಿಟ್ಕೊಂಡಿರಬೇಕು. ಅದನ್ನ ನೀರೆಲ್ಲ ತೆಗೆದು ಅದಕ್ಕೆ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಹಸಿಮೆಣಸಿನ್ಕಾಯಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಜೀರಿಗೆ ಎಲ್ಲವುದನ್ನು ಮಿಕ್ಸಿ ಮಾಡ್ಕೋಬೇಕು. ತುಂಬ ನುಣ್ಣಗೆ ಮಾಡ್ಕೋಬಾರ್ದು, ಅರ್ಧಂಬರ್ಧ ಮಾಡ್ಕೋಬೇಕು. ನನಗೆ ಇನ್ನೂ ಸ್ವಲ್ಪ ಮಾಡಿಸ್ಕೋಬೇಕು ಅನ್ನಿಸ್ತು. ಸೊ ಇನ್ನೊಂದು ಟೈಮು ಒಂದು ಗ್ರೈಂಡ್ ಮಾಡ್ತಾಯಿದ್ದೀನಿ. ಇವಾಗ ಅದಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮೀಡಿಯಮ್ ಸೈಜ್ ಆನಿಯನ್ನು, ಕೊತ್ತಂಬರಿ, ಸ್ವಲ್ಪ ಸೋಡಾ ಪುಡಿ ಎಲ್ಲವುದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಲ್ಲ ಒಂದೇ ಸರ ಉಂಡೆಗಳೆಲ್ಲ ಮಾಡಿಕೊಂಡು ಟಕ ಪ್ರೆಸ್ ಮಾಡಿಬಿಟ್ಟು ಹಾಕ್ಬೋದು. ನಾನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಈ ಥರ ತೋರಿಸ್ತಾ ಇದ್ದೀನಿ. ಒಂದು ಕೈಯಲ್ಲಿ ಈ ಥರ ಮಾಡ್ಕೋಬೋದು ಅಂತ ಒಂದೊಂದನ್ನೇ ಆ್ಯಡ್ ಮಾಡ್ತಾ ಹೋಗ್ತೇನೆ. ಹಾಕಿದ ತಕ್ಷಣ ಯಾವುದೇ ರೀತಿ ಅದನ್ನು ಜಾಲಿ ಸೌಟಿಂದ ಟಚ್ ಮಾಡಬಾರ್ದು. 1-2 ನಿಮಿಷ ಬಿಡಬೇಕು, ಇಲ್ಲಾಂದರೆ ಅದೆಲ್ಲ ಪುಡಿ ಪುಡಿ ಆಗಿಬಿಡುತ್ತೆ. 2 ಕೈಯಿಂದನೂ ಯಾವ ಥರ ಮಾಡ್ಕೊಳ್ಳೋದು, ಇವಾಗ ಒಂದು ಕೈಗೆ ಮೇಲಿಟ್ಕೊಂಡು ಇನ್ನೊಂದು ಕೈಯಿಂದ ಈ ಥರ ಪ್ರೆಸ್ ಮಾಡಿಕೊಂಡು ಎಲ್ಲದನ್ನು ಒಂದಾದ ನಂತರ ಒಂದನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಫಸ್ಟ್ ಹಾಕಿರೋದು ಅವಲೇ ಕಂದು ಬಣ್ಣ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ನಾವು ಒಂದೊಂದನ್ನು ಎಲ್ಲ ಸೀದಾ ಉಲ್ಟಾ ಎಲ್ಲ ಮಾಡ್ತಾ ಇರಬೇಕು. ಕಂದು ಬಣ್ಣ ಬಂದಿದ್ದನ್ನೆಲ್ಲ ಫಸ್ಟಿಗೆ ತೆಕ್ಕೊಂಬಿಡಬೇಕು. ಹಾಗೆ ಎಲ್ಲದ್ರ ಜೊತೆಗೆ ಬಿಡ್ತಾ ಹೋದ್ರೆಗಿನ ಅದು ಫಸ್ಟ್ ಹಾಕಿರೋದು ಬೇಗ ಕಲರು ಆಗಿಬಿಡುತ್ತೆ, ಇದು ಇನ್ನೂ ಬೆಂದಿರಲ್ಲ. ಸೊ ನೋಡ್ತಾ ಇರಬೇಕು, ಯಾವುದಾಗಿದೆ ಅದನ್ನು ತೆಕ್ಕೊಂಬಿಡಬೇಕು. ಇವಾಗ ಇದು ಆಗಿದೆ ನನಗೆ, ಅದಕ್ಕೆ ಒಂದು ಟಿಪ್ ಇದನ್ನು ತೆಗಿತಾ ಇದ್ದೀನಿ. ಇನ್ನು ಮಿಕ್ಕಿರೋದನ್ನು ಅದೇ ಥರ ಮಾಡಿಕೊಂಡು ಇನ್ನು ಲಾಸ್ಟಿಗೆ ಕ್ಲೈಮ್ಯಾಕ್ಸ್ಗೆ ಎಲ್ಲವುದನ್ನು ಅದೇ ಥರ ಮಾಡ್ಕೊತಾ ಇದ್ದೀನಿ. ಇವಾಗ ಕ್ರಿಸ್ಪಿ ಆದಂತಹ ಟೇಸ್ಟಿ ಆದಂತಹ ಕಡಲೆಬೇಳೆ ವಡೆ ರೆಡಿಯಾಗಿದೆ. ನಾನು ಯಾವಾಗಲೂ ಒಂದು ತಟ್ಟೆಗೆ ಒಂದು ಪೇಪರ್ ಹಾಕಿ ಇಟ್ಕೊತೀನಿ. ಒಂಚೂರು ಎಣ್ಣೆ ಇದ್ರೂ ಅದೆಲ್ಲ ಹೀರ್ಕೊಂಬಿಡುತ್ತೆ. ಸೊ ಟೇಸ್ಟಿ ಆದಂಥ ಕಡಲೆಬೇಳೆ ವಡೆ ರೆಡಿ ಟು ಈಟ್.